ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಫೈ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಭವಿಷ್ಯದಲ್ಲಿ ನಗರ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ. ರಾಂಪುರ್ ದೇವಸೂಗೂರ್ ಜಾಕ್ವೆಲ್ ಬಳಿ ಹೊಸ ಕೆರೆ ನಿರ್ಮಾಣಕ್ಕೆ ಪ್ರಸ್ತಾವನೆ. NS ಬೋಸರಾಜ್. ನಗರದಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಿಲ್ಲ. ಶಾಸಕ ಡಾ. ಶಿವರಾಜ್ ಪಾಟೀಲ್. ಜನರಿಗೆ ಸಮರ್ಪಕವಾಗಿ ನೀರು ಸರಬರಾಜಿಗೆ ಕ್ರಮ. ಸಚಿವ NS ಬೋಸರಾಜ್. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ. DC ನಿತೀಶ್. ಓಪೆಕ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಥೆರಪಿ ಆರಂಭ. ಮಾನವ ಹಕ್ಕುಗಳ ದಿನಾಚರಣೆ. ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಅತಿ ಮುಖ್ಯ. ನ್ಯಾಯಾಧೀಶ HA ಸಾತ್ವಿಕ್. ಹಿಂದುಳಿದ ವರ್ಗ ವರದಿ ಬಹಿರಂಗಪಡಿಸಿ ನಿಗಮಗಳಿಗೆ ಸಮರ್ಪಕ ಅನುದಾನ ನೀಡಲಿ. ಕೇಶಾಂತಪ್ಪ. 24 ಗಂಟೆ ಲೈನ್ ಇದ್ದರೂ ವಿದ್ಯುತ್ ಪೂರೈಕೆ ಇಲ್ಲ. ಜೆಸ್ಕಾಂ ಅಧಿಕಾರಿಗಳ ತರಾಟೆ ತೆಗೆದುಕೊಂಡ ಬೋಸರಾಜ್. ಅಲೆಮಾರಿ ಸಮುದಾಯಗಳಿಗೆ 10 ಎಕರೆ ಭೂಮಿ ಕಾಯ್ದಿರಿಸಲಿ. ರಂಗಮುನಿ ದಾಸ್. ಡಾ. ಶಿವರಾಜ್ ಪಾಟೀಲ್ ನೂತನ ಆಯುಕ್ತರ ಭೇಟಿ. ಕುಡಿಯುವ ನೀರಿನ ಬಗ್ಗೆ ಚರ್ಚೆ. ಅಲ್ಲಂಪ್ರಭು ಶಾಲೆಯಲ್ಲಿ ಛದ್ಮವೇಷ ಪ್ರದರ್ಶನ. ವಾರ್ತೆಗಳ ವಿವರ. ನಗರದಲ್ಲಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ರಾಂಪುರ್ ಬಳಿ ಇರುವ 10 ಎಕರೆಯಲ್ಲಿರುವ ಕೆರೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಗುರುತ್ವಾಕರ್ಷಣೆ ಗ್ರಾವಿಟಿ ಮೂಲಕ ಕೆರೆ ತುಂಬಿಸಲು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹಾಗೂ ನಗರದ ಶಾಸಕ ಡಾ. ಶಿವರಾಜ್ ಪಾಟೀಲ್ ರಾಂಪುರ್ ಕೆರೆಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ನಗರದಲ್ಲಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ರಾಂಪುರ್ ಬಳಿ ಇರುವ 10 ಎಕರೆಯಲ್ಲಿರುವ ಕೆರೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಗುರುತ್ವಾಕರ್ಷಣೆ ಗ್ರಾವಿಟಿ ಮೂಲಕ ಕೆರೆ ತುಂಬಿಸಲು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹಾಗೂ ನಗರ ಶಾಸಕ ಡಾ. ಶಿವರಾಜ್ ಪಾಟೀಲ್ ರಾಂಪುರ ಕೆರೆಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ರಾಯಚೂರು ನಗರದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಜನರಿಗೆ ಹೆಚ್ಚಿನ ಕುಡಿಯುವ ನೀರಿನ ಅಗತ್ಯ ಇದೆ. ಭವಿಷ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕೆರೆ ಅಭಿವೃದ್ಧಿಗೆ ಹಾಗೂ ಗ್ರಾವಿಟಿ ಮೂಲಕ ಕೆರೆಯನ್ನು ತುಂಬಿಸಲು ಯೋಜನೆಯನ್ನು ಸಿದ್ಧಪಡಿಸಬೇಕು ಎಂದು ಸೂಚನೆ ನೀಡಿದರು. ರಾಂಪುರ ಕೆರೆ ಅಭಿವೃದ್ಧಿಯಾಗುವುದರಿಂದ ಮಂತ್ರಾಲಯ ರಸ್ತೆ, ಆಶಾಪುರ್ ರಸ್ತೆ ಸೇರಿದಂತೆ ಕೆರೆ ವ್ಯಾಪ್ತಿಗೆ ಬರುವ 13 ವಾರ್ಡ್ಗಳಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರನ್ನು ಸರಬರಾಜು ಮಾಡಬಹುದು. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆರೆ ಅಭಿವೃದ್ಧಿಗಾಗಿ 30 ಕೋಟಿ ರೂಪಾಯಿ ಅನುದಾನವಿದ್ದು, RDAದಿಂದ 5 ಕೋಟಿ ರೂಪಾಯಿಗಳನ್ನು ಕೆರೆ ಅಭಿವೃದ್ಧಿಗೆ ಬಳಸುವ ಕುರಿತು ನಿರ್ಧಾರ ಕೈಗೊಳ್ಳಲಾಗುವುದು. ಕೆರೆ ಅಭಿವೃದ್ಧಿಗೆ ಬೇಕಾದ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಸೂಚಿಸಿದರು. ರಾಂಪುರ ಕೆರೆ ಮಾತ್ರವಲ್ಲದೆ ದೇವಸೂಗೂರಿನ ಜಾಕ್ವೆಲ್ ಬಳಿ ಮತ್ತಷ್ಟು ಭೂಮಿ ಸ್ವಾಧೀನಪಡಿಸಿಕೊಂಡು ಕೆರೆ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಚರ್ಚಿಸಲಾಗುವುದು. ಜನರಿಗೆ ಕುಡಿಯುವ ನೀರಿನ ಕೊರತೆಯಾಗದಂತೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ತಿಳಿಸಿದರು. ಅದೆಲ್ಲ ಹೊರಗೆ ಮಾತಾಡಿ ಈಗ ಇವರೆಲ್ಲ ಹೇಳಿದ ಪ್ರಕಾರ ಈ ಇದರಿಂದ ಬಸ್ ನೀರೇನು ಜಾಸ್ತಿ ಹೋಗ್ತಾ ಇಲ್ಲ.
ನಾರ್ಮಲ್ ಅವ್ರಿಗೆ ಪರ್ಸೆಂಟೇಜ್ ಅಷ್ಟೇ ಹೋದೆ. ಕೆಳಗಲ್ಲಿ ಏನು ಕೆರೆ ಅದ ಈಗ ತುಂಬಿದ ಮೇಲೆ ಆ ಕೆರೆಗೆ ಹೋಗ್ತಾ ಇದೆ ನೀರು ಗ್ರಾವಿಟಿ ಮೇಲೆ, ಆ ಕೆರೆಯಲ್ಲಿ ಆಗ್ತಾ ಇದೆ ಬಂದ್ ಮಾಡಿರೋ ವಾಸನೆ ಬರ್ತಾ ಇದೆ ಅಂತೇಳಿ ಅದರಲ್ಲಿ ಟೆಕ್ನಿಕಲ್ಲಿ ನೋಡೋದು ಒಂದು 10 ಫೀಟ್ 20 ಫೀಟ್ ಒಳಗೆ ಹೋಗಿ ಡ್ರಿಲ್ ಮಾಡಿ ಸಾಯಿಲ್ ಟೆಸ್ಟಿಂಗ್ ಮಾಡ್ಕೊಂಡು ಪರವಾಗಿಲ್ಲ ಆದರೆ ಮಾಡೋದು. ಎಲ್ಲಿ ಕಾಂಕ್ರೀಟ್ ಮಾಡಿದ್ರೆ ಉಳಿತದೆ ಮಾಡೋದು, ಎಲ್ಲಿ ಪೇಪರ್ ಹಾಕಿದ್ರೆ ನಡೀತದೆ ನಡಿಬೋದು. ಅದನ್ನು ಉಪಯೋಗ ಮಾಡ್ಕೋಬೇಕಾಗೋದು ಜಾಗ ಕಡಿಬೇದ. ಸೊ ಅದನ್ನು ಸಾಧ್ಯ ಇದ್ದರೆ ಉಪಯೋಗ ಮಾಡ್ಕೋಬೇಕು. ಅದು ದುಡ್ಡೆಲ್ಲ ಯಾವ ರೀತಿ ಬೇಕೋ ಮಾಡೋಣ ಅಂತೇಳಿ ಶಾಸಕರು ನಾವೆಲ್ಲ ಮಾತಾಡಿದ್ದೀವಿ. ಸೊ ಇವೆಲ್ಲ ಈಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದೆ, ಕಮಿಷನರ್ ಗಮನಕ್ಕೆ ಬಂದಿದೆ, ಕಾರ್ಪೊರೇಟ್ಸ್ ಗಮನಕ್ಕೆ ಬಂದಿದೆ. ಆ ದಿಶೆಯಲ್ಲಿ ವರ್ಕ್ ಮಾಡ್ತಾರೆ. ಈಗ ಬರುವಂಥ ದಿನಗಳಲ್ಲಿ ಬರುವಂಥ ವರ್ಷಗಳಲ್ಲಿ ಸಿಟಿ ಎಕ್ಸ್ಪ್ಯಾನ್ಷನ್ ಆಗ್ತದೆ ಜನಸಂಖ್ಯೆ ಚಾಲನೆಯಿಂದ ಫ್ಯೂಚರ್ಗೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಇವತ್ತು ಶಾಸಕರು ನಾವು ಮಾತಾಡಿ ಜಿಲ್ಲಾಧಿಕಾರಿಗಳು ಕಮಿಷನ್ ಎಲ್ಲ ಕರೆಸಿದ್ವಿ. ನಮ್ಮ ಕಾರ್ಪೊರೇಟರ್ಸ್ ಎಲ್ಲರೂ ಬಂದಿದ್ದಾರೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ನಾವು ಈಗ NRBC ಮತ್ತು TLBC ಎರಡಿದೆ. ಈ TLBC ಮಾಡಿ ಪಂಪ್ ಮಾಡ್ತಾ ಇದ್ವಿ. ಈಗ NRBC ಸಹಿತ ಮುಂದೆ ನೀರು ಬರ್ತದೆ ಈ ಕೆನಾಲ್ದು. ಹಾಗಾಗಿ ಗ್ರಾವಿಟಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಅಂದರೆ ಇದ್ದು ಕೆರೆ ಪಕ್ಕದ ಇನ್ನೊಂದು 10 ಎಕರೆ ಕೆರೆ ಇದೆ ಅಂತ ಹೇಳ್ತಾರೆ. ಅದನ್ನು ವೆರಿಫೈ ಮಾಡಿ ಗ್ರಾವಿಟಿ ಮೇಲೆ ನೀರು ತುಂಬಿದ್ರೆ ನಮಗೆ ಸಮಸ್ಯೆಗಳು ಕಡಿಮೆ ಆಗ್ತವೆ. ಆ 10 ಎಕರೆ ಕೆರೆಗೆ ಬದಲಾಗಿ ಮಾಡಬೇಕು. ಇನ್ನು ಲೆಫ್ಟ್ ಓವರ್ ಏರಿಯಾ ಇನ್ನೊಂದು 10-12 ಎಕರೆ ಇದೆ ಅಂತಾರೆ. ಅದನ್ನು ಸರ್ವೆ ಮಾಡಿ ಅದು ನಮ್ಮ ಸರ್ಕಾರದಿದ್ದರೆ ಅದರಲ್ಲಿ ಸಹಿತ ಇನ್ನೊಂದು ಕೆರೆ ಮಾಡಿ ಒಟ್ಟಿಗೆ ಇದನ್ನು ಸ್ಟ್ರೆಂಥನ್ ಮಾಡಬೇಕು. ಈ ಭಾಗದ್ದು ಮಾಡಿದರೆ ಈ ಭಾಗದ ಒಂದು 12 ವಾರ್ಡ್ಗಳಿಗೆ ನೀರು ಅನುಕೂಲ ಆಗ್ತಾ ತುಂಗಭದ್ರಾ ಮತ್ತು ಕೃಷ್ಣಾ ನೀರು ಎರಡು ಇರ್ತಾವೆ ಎಂಬ ಉದ್ದೇಶಕ್ಕೆ ಪ್ರಿಲಿಮಿನರಿ ನೋಡೋಣ ಅಂತೇಳಿ ಬಂದಿದ್ದೀವಿ ಎಲ್ಲರೂ. ನಗರಕ್ಕೆ 80% ನೀರು ಸಿಗುತ್ತಿದೆ. ಉಳಿದ ನೀರನ್ನು ಪೂರೈಸಲು ಈಗಾಗಲೇ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ರಾಯಚೂರಿನಲ್ಲಿ ಹೆಚ್ಚಿನ ಕುಡಿಯುವ ನೀರಿನ ಸಮಸ್ಯೆಯಾಗಲಿ ಅಥವಾ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿ ಅಷ್ಟಾಗಿಲ್ಲ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರಕ್ಕೆ 80% ನೀರು ಸಿಗುತ್ತಿದೆ. ಉಳಿದ ನೀರನ್ನು ಪೂರೈಸಲು ಈಗಾಗಲೇ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ರಾಯಚೂರಿನಲ್ಲಿ ಹೆಚ್ಚಿನ ಕುಡಿಯುವ ನೀರಿನ ಸಮಸ್ಯೆಯಾಗಲಿ ಅಥವಾ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿ ಅಷ್ಟಾಗಿಲ್ಲ ಎಂದು ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ರಾಂಪುರ್ ಕೆರೆಗೆ ಭೇಟಿ ನೀಡಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಗಣೇಕಲ್ ಜಲಾಶಯದಿಂದ ರಾಯಚೂರು ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ನಿಯಮಿತವಾಗಿ ನಡೆಯುತ್ತಿದೆ. ಆದರೆ ಕೆಲವು ಬಾರಿ ತಾಂತ್ರಿಕ ಸಮಸ್ಯೆಗಳಿರುವುದು ಮಾತ್ರ ಸರಬರಾಜಿನಲ್ಲಿ ವ್ಯತ್ಯಯ ಸಂಭವಿಸುತ್ತದೆ. ಅದಕ್ಕೆ ಬೇಕಾದ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ನಗರಸಭೆಯಲ್ಲೂ ಕೂಡ ಬಜೆಟ್ ಕೂಡ ಮೀಸಲಿಟ್ಟಿದ್ರಿ ಸರ್? ಇಲ್ಲ, ನಿಮಗೆ ತಪ್ಪು ಮಾಹಿತಿ ಇದೆ. ಈಗೇನು ನಡೀತಾ ಇದೆ ಫಿಲ್ಟ್ರೇಷನ್ ಯೂನಿಟ್ ಅದು ಹೊಸದೇ. ಅದು ಈಗ ನಡೀತಾ ಇದೆ ಅಲ್ಲ, ಅದು ಹೊಸದೇ. ಅದೇ ಕೆಟ್ಟೋಗಿದ್ದಕ್ಕೆ 7 ಜನ ಸತ್ತೋದ್ರು. ಅಲ್ಲ 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 ತಪ್ಪು. ಅದು ಇದೇನು ಹಳೇದು ಇತ್ತಲ್ಲ, ಇದು ಕೆಟ್ಟೋಗಿದ್ದು. ನೀವು ಹೊಸದೇನು ಇತ್ತಲ್ಲ ಅದನ್ನ ಸ್ಟಾರ್ಟ್ ಮಾಡಿಸಿದ ಮೇಲೆ ಇಲ್ಲೇ ಒಂದು ಲ್ಯಾಬ್ ಇಟ್ಟು ಮಾಡಿದ್ರೆ ಲ್ಯಾಬ್ ಟೆಕ್ನಿಷಿಯನ್ ಮಾಡೋದಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಕಮಿಷನರ್ ಅವ್ರನ್ನೂ ನಾವು ಈಗ ಸೂಚನೆ ಕೊಟ್ಟಿದ್ದೇವೆ. ಆದಷ್ಟು ಶೀಘ್ರದಲ್ಲೇ ಇಲ್ಲೇ ಲ್ಯಾಬ್ ತಯಾರು ಮಾಡ್ಬೇಕಂತೇಳಿ ಸೂಚನೆ ಕೊಟ್ಟಿದ್ದೇವೆ. ಎಲ್ಲ ಭಗವಂತನ ಮೇಲೆ ಅದು ನಾವು ನೀವು ಏನ್ ಮಾಡಕ್ಕಾಗ್ತದ? ಅದು ಬಟ್ಟೆ ಲಾಸ್ಟ್ ಟೈಮ್ ಮಾಡಿದೀವಿ ನಾವು, ತಮಗೆ ಗೊತ್ತು. ಲಾಸ್ಟ್ ಟೈಮ್ ಬಟ್ಟೆ ಹಾಕುವಂತ ವ್ಯವಸ್ಥೆ ಮಾಡಿದ್ವಿ. ಈ ಸರಿ ಮಾಡ್ತೀವಿ. ಏನೇನು ಮಾಡಬಹುದು ಸರ್? ಬಟ್ಟೆ ಹಾಕುವಂತ ಕುಡಿಯೋ ನೀರಿಂದ ತೊಂದರೆ ಆಗೋದಿಲ್ಲ, ಅಷ್ಟು ನಾನು ಗ್ಯಾರಂಟಿ ಹೇಳ್ತೀನಿ. ಅದು ಅರವಟ್ಟಿಗೆಗಳಾಗಿರ್ಬೋದು, ರಸ್ತೆಗೆ ನೀರು ಹಾಕುವಂತ ವ್ಯವಸ್ಥೆ ಆಗಿರ್ಬೋದು, ಮತ್ತು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಬಟ್ಟೆ ಹಾಕುವಂತ ವ್ಯವಸ್ಥೆ ನಾವು ಕಳೆದ ಸಾರಿನೇ ಮಾಡಿದ್ದೇವೆ. ಅದು ಪುನಃ ಮತ್ತೆ ಪ್ರಾರಂಭ ಮಾಡ್ತೇವೆ. ಯಾವುದೇ ಬೇಸಿಗೆಯಲ್ಲಿ ನಮಗೆ ನೀರಿನ ತೊಂದರೆ ಆಗಿಲ್ಲ. ಕಳೆದ ನೀವು 11-12 ವರ್ಷದಿಂದನೂ ನೋಡ್ರಿ, ಇವತ್ತು ಸಿಂಧನೂರಿಗೆ, ಗದಗ್ಗೆ, ಬಳ್ಳಾರಿಗೆ ಯಾವ ರೀತಿ ತೊಂದರೆಗಳು ಆಗ್ತಿದೆ ಆ ಥರ ತೊಂದರೆಗಳು ನಮ್ಮಲ್ಲಿ ಆಗೇ ಇಲ್ಲ. ನಮಗೆ KPC RTPS ಏನು ನೀರು ಬರ್ತಾ ಇದೆ, ಅವ್ರಿಗೆ ಅಲೋಕೇಶನ್ ಇರೋಂಥ ನೀರು ಅದು 24x365 ಡೇಸ್ ನಡೀತಾ ಇರ್ತದೆ. ಸೊ ಹಾಗಾಗಿ ನಮ್ಗೆ 75-80% ನಮಗೆ ನೀರು ಅಲ್ಲಿಂದನೇ ನಮಗೆ ಸಫಿಷಿಯೆಂಟ್ ಆಗ್ತದೆ. ಇನ್ನೊಂದು 20% ನೀರಿನಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದಂತೆ ಗಣೇಕಲ್ ಜಲಾಶಯಕ್ಕೆ ಲಿಫ್ಟ್ ಇರಿಗೇಷನ್ ಇದೆ, ಅಲ್ಲಿ ನಾವು ನೀರು ಸ್ಟೋರ್ ಮಾಡ್ಕೊಂಡಿರ್ತೇವೆ. ರಾಂಪುರ್ಗೆ ಅಲ್ಲಿಂದ ತಂದು ನಾವು ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಥ ಮ್ಯಾಕ್ಸಿಮಮ್ ತೊಂದರೆ, ಏನೋ ತೊಂದರೆ ಆದರೆ 1 ದಿನ 2 ದಿನ ಯಾವುದೋ ಒಂದು ಪಂಪ್ ಫೇಲ್ಯೂರು, ಯಾವುದೋ ಮೆಕ್ಯಾನಿಕಲ್ ಫೇಲ್ಯೂರ್ಲಿಂದ ಆಗಿರ್ಬೇಕು. ಅದು ಬಿಟ್ಟರೆ ಯಾವತ್ತೂ ರಾಯಚೂರಿಗೆ ಕುಡಿಯೋ ನೀರಿನ ತೊಂದರೆ ಆಗಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಸರ್, ಈಗ ನೀರು ಖಾಲಿ ಆಗಿತ್ತು, ಇಲ್ಲಿವರೆಗೂ ರಾಂಪುರ್ ಕೆರೆ ಖಾಲಿ ಆಗಿತ್ತು. 3-4 ದಿನಗಳ ಕಾಲ ನೀರೇ ಬಂದಿಲ್ಲ. ಮತ್ತೆ ಪ್ರಾಬ್ಲಮ್ ಆಗಿಲ್ಲ ತಕ್ಷಣ ಅಲ್ಲಲ್ಲ, ರಾಂಪುರ್ ಕೆರೆ ಖಾಲಿ ಆಗಿರ್ಲಿಲ್ಲ. ಇನ್ನೂ ಇಲ್ಲ ಇಲ್ಲ ಅದು ತಪ್ಪು. ಇನ್ನೇ ಅದು 1.1 ಮೀಟರ್ ನೀರಿತ್ತು. ತಕ್ಷಣ DC ಅವ್ರಿಗೆ ಲೆಟರ್ ಬರೆದು ಮೊನ್ನೆ 13ರಿಂದ 16 ತಾರೀಕುವರೆಗೂ ಮತ್ತೆ ಕಂಪ್ಲೀಟ್ ಮತ್ತೆ 2.1. ಈಗ ಯಾವತ್ತು ನಾವು ನೀರು ಕಂಟಿನ್ಯೂ ಫ್ಲೋ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ದಾರಿಯಲ್ಲಿ ರೈತರು ಇರ್ತಾರೆ, ಅವರು ಬೇಡಿಕೆಗಳು ಇರ್ತವೆ. ನಾವು 24x7 ನೀರು ಗಣೇಕಲ್ಲಿಂದ ತರಕ್ ಆಗೋದಿಲ್ಲ.
ನಮಗೆ ಆದಂಥ ಅಲೋಕೇಶನ್ ಕುಡಿಯೋ ನೀರಿಗೆ ICC ಮೀಟಿಂಗ್ ಅಲ್ಲಿದೆ. ನಮಗೆ ಆದಂಥ ನೀರು ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮ ಗಣೇಕಲ್ ರಿಸರ್ವಾಯರ್ ಅಲ್ಲಿದೆ. ಅಲ್ಲಿಂದ ನೀರು ತರುವಂಥ ವ್ಯವಸ್ಥೆ ನಿಯಮಿತವಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಮಿಷನರ್ ಅವರು, ನಮ್ಮ ನಗರಸಭೆ ಕಮಿಷನರ್ ಅವರು ಮಾಡ್ತಾನೆ ಇರ್ತಾರೆ. ಅದು ಈ ಸಂದರ್ಭದಲ್ಲಿ ಸಚಿವ NS ಬೋಸರಾಜ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇರ್ ಮಹಾಪತ್ರ, ನಗರಸಭೆ ಸದಸ್ಯ ಜಯಣ್ಣ, ಪ್ರಮುಖರಾದ ಕೆ ಶಾಂತಪ್ಪ, ತಿಮ್ಮಾರೆಡ್ಡಿ, ನರಸಿಂಹಲು ಮಾಡಗಿರಿ, ರವೀಂದ್ರ ಜಾಲ್ದಾರ್, ಪಿ ಯಲ್ಲಪ್ಪ, ಜಿ ತಿಮ್ಮಾರೆಡ್ಡಿ ಸೇರಿದಂತೆ ಇತರರು ಇದ್ದರು. ನಗರದ ಜನರಿಗೆ ಅಗತ್ಯ ನೀರು ಪೂರೈಕೆಗೆ ಬೇಕಾದ ಕ್ರಮಗಳನ್ನು ತುರ್ತಾಗಿ ಕೈಗೊಂಡು ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಕುಡಿಯುವ ನೀರಿನ ಸರಬರಾಜಿಗೆ ವಿದ್ಯುತ್ ಕೊರತೆಯಾಗದಂತೆ ಗಮನ ಹರಿಸದೇ ಇರುವ ಕುರಿತು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಅಸಮಾಧಾನ ವ್ಯಕ್ತಪಡಿಸಿದರು. ನಗರದ ಜನರಿಗೆ ಅಗತ್ಯ ನೀರು ಪೂರೈಕೆಗೆ ಬೇಕಾದ ಕ್ರಮಗಳನ್ನು ತುರ್ತಾಗಿ ಕೈಗೊಂಡು ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಕುಡಿಯುವ ನೀರಿನ ಸರಬರಾಜಿಗೆ ವಿದ್ಯುತ್ ಕೊರತೆಯಾಗದಂತೆ ಗಮನ ಹರಿಸದೇ ಇರುವ ಕುರಿತು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಅವರಿಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹಾಗೂ ಜಿಲ್ಲಾಧಿಕಾರಿ ಆಯುಕ್ತರೊಂದಿಗೆ ನಗರದ ರಾಂಪುರ್ ಕೆರೆಗೆ ಭೇಟಿ ನೀಡಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರಕ್ಕೆ ನೀರು ಸರಬರಾಜು ಮಾಡಲು ವಿದ್ಯುತ್ ಸಮಸ್ಯೆ ಇದ್ದು ಎಕ್ಸ್‌ಪ್ರೆಸ್ ಲೈನ್ ಅಳವಡಿಸಲು ನಡೆದ ಕಾಮಗಾರಿಯು ಬಾಕಿ ಉಳಿದಿದ್ದು, ಈ ಬಗ್ಗೆ ಜೆಸ್ಕಾಂ ಮತ್ತು ಪಾಲಿಕೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದ್ದು, ಮುಂದಿನ 1.5 ತಿಂಗಳಿನಲ್ಲಿ ವಿದ್ಯುತ್ ಎಕ್ಸ್‌ಪ್ರೆಸ್ ಲೈನ್ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕುಡಿಯುವ ನೀರನ್ನು ಶುದ್ಧೀಕರಿಸುವ ಕಾರ್ಯ ಸರಿಯಾಗಿ ಆಗುತ್ತಿಲ್ಲ ಎಂಬ ವಿಚಾರ ಗಮನಕ್ಕೆ ಬಂದಿದೆ. ಶುದ್ಧೀಕರಣ ಪ್ರಕ್ರಿಯೆ ನಿಧಾನವಾಗುತ್ತಿರುವುದರಿಂದ ನಗರಕ್ಕೆ ನೀರು ಸರಬರಾಜು ಸರಿಯಾಗಿ ಆಗುತ್ತಿಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶುದ್ಧೀಕರಣ ಕಾರ್ಯಕ್ಕೆ ಬೇಕಾದ ಅಗತ್ಯ ಯಂತ್ರೋಪಕರಣಗಳ ಬಗ್ಗೆ ಅಂದಾಜು ಪಟ್ಟಿ ತಯಾರಿಸಲು ಸೂಚಿಸಲಾಗಿದೆ. ಇದರ ಜೊತೆಗೆ ಸಣ್ಣ ಕೆರೆಯು ಅನುಪಯುಕ್ತವಾಗಿದ್ದು, ಸಣ್ಣ ಕೆರೆಯನ್ನು ಮರುಬಳಕೆ ಮಾಡಲು ತಾಂತ್ರಿಕ ಸಲಹೆ ಪಡೆದು ಅದಕ್ಕೆ ಕಾಂಕ್ರೀಟ್ ಕೋಟಿಂಗ್ ಮಾಡಿಸಲು ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಒಟ್ಟಾರೆಯಾಗಿ ಕೃಷ್ಣಾ ಮತ್ತು ತುಂಗಭದ್ರಾದಿಂದ ಕೆರೆಗೆ ನೀರು ತುಂಬಿಸಿ ನಗರದ ಜನರಿಗೆ ಸರಿಯಾಗಿ ನೀರಿನ ಸರಬರಾಜು ಮಾಡಲಾಗುವುದು ಎಂದು ತಿಳಿಸಿದರು. ಆಗಿಲ್ಲ ಅಂತಾನೆ ಈಗ ಮಾತಾಡ್ತಾ ಇದೀವಿ. ಅದನ್ನು ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈಗ DC ಅವ್ರಿಗೂ ಹೇಳಿದ್ವಿ. MLA ಅವ್ರ ಗಮನ ತಂದಿದ್ದಾರೆ. ಅದನ್ನು ಮಾಡಿ ಡ್ಯೂಟಿ ಐತಿ, ಎಲ್ಲ ಐತಿ. ಈಗ ಅವೆರಡೂ ಮಾಡಿ ಸೈಮಲ್ಟೇನಿಯಸ್ ಎಕ್ಸ್‌ಪ್ರೆಸ್ ಲೈನ್ ಅಡ್ಜಸ್ಟ್ ಮಾಡಬೇಕು. ಫಿಲ್ಟ್ರೇಷನ್ ಯಾವ ರೀತಿಯಾಗಿ ಇಂಪ್ರೂವ್ ಮಾಡಬೇಕು, ಎರಡೂ ಕೋಆರ್ಡಿನೇಟ್ ಮಾಡಬೇಕು. ಪಂಪ್ ಮಾಡೋದು ಮತ್ತು ಫಿಲ್ಟ್ರೇಷನ್ ಸಹಿತ ಅಷ್ಟೇ ಕೆಪಾಸಿಟಿ ಇದ್ದರೆ ಮಾತ್ರ ಬರ್ತದೆ. ಅದನ್ನೆರಡು ಸರಿಪಡಿಸ್ಬೇಕು. ಮತ್ತು ಮೂರನೇದಾಗಿ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ಈಗ 60 ದಿವಸ ಬರ್ತಿತ್ತು ಮೊದಲು 2 ಕೇಳಿದೆ, 60 ಈಗ 45 ದಿವಸ ಅಂತ ಹೇಳ್ತಾರೆ ಕಾರ್ಪೊರೇಟ್. ಈಗ ಹೋಗ್ತಾ ಜಾಸ್ತಿ ನಾವು ಕನ್ಸಂಪ್ಷನ್ ಆದಂಗೆಲ್ಲ ಆ ಟೈಮ್ ಕಡಿಮೆ ಆಗ್ತದೆ. ಮುಂದೆ ಬರುವಂಥ ಜನಗಳಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ. ಆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸು, ಈಗ ಕೆರೆ ಸ್ವಚ್ಛ ಮಾಡಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ, ಏನು ಪ್ರಾಬ್ಲಮ್ಮು, ಅದರಲ್ಲಿ ಇಲ್ಲಿ ಲ್ಯಾಂಡ್ ಏನೋ 10 ಎಕರೆ ಇದೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಅದು ಸರ್ವೆ ಮಾಡಿ ಹೊಸ ಕೆರೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಆ ದಿಶೆಯಲ್ಲಿ ಬಂದಿದೆ. ಇಲ್ಲ ಆಯ್ತು, ಲ್ಯಾಬ್ ಇದೆ. ಅವ್ರು ಹೇಳಿದ್ರು ಈ ಲ್ಯಾಬ್ ಇಲ್ಲಿಂದ ಕಳಿಸಿ ಅಲ್ಲಿ ಲ್ಯಾಬ್ ವರ್ಕ್ ಮಾಡ್ತಾ ಇದೆ. ಅಲ್ಲಿ ಸ್ಯಾಂಪಲ್ಸ್ ಮಾಡ್ತಾ ಇದ್ದಾರೆ. ಟೆಸ್ಟಿಂಗ್ ಆಗ್ತಾ ಇದೆ ಡೈಲಿ. ಜನರಿಗೆ ಕಲುಷಿತ ನೀರೇ ಹೋಗುತ್ತಲ್ವ ಸರ್? ನೀರು ಹೋಗೋದು ತಕ್ಷಣ ಅದನ್ನು ಸರಿಪಡಿಸುವಂತ ಪ್ರಯತ್ನ ಮಾಡ್ತಾ ಇದೀವಲ್ಲ. ಈಗ ಹೋಗ್ತದೆ ಟೆಸ್ಟಿಂಗ್ ಮಾಡೇ ಮಾಡ್ತೇವೆ. ಇಲ್ಲೇ ಮಾಡ್ಬೇಕಂಬುದು ಇಲ್ಲಿ ಲ್ಯಾಬೊರೇಟರಿ ಐತಿ. ಇಲ್ಲಿಂದ ಅಲ್ಲಿ ಕಳಿಸಿ ಮಾಡ್ತಾರೆ. ರೆಗ್ಯುಲರ್ ರಿಪೋರ್ಟ್ಸ್ ಎಲ್ಲ ಇದೆ ಅವ್ರ ಹತ್ರ. ಆ ರೀತಿ ತೊಂದರೆ ಆಗೋದನ್ನ ಜವಾಬ್ದಾರಿ ತಗೋಬೇಕಂತ ಅವ್ರಿಗೆ ಹೇಳ್ತಾ ಇದೀವಿ. ಈ ಸಂದರ್ಭದಲ್ಲಿ ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇರ್ ಮಹಾಪತ್ರ, ನಗರಸಭೆ ಸದಸ್ಯ ಜಯಣ್ಣ, ಪ್ರಮುಖರಾದ ಕೆ ಶಾಂತಪ್ಪ, ತಿಮ್ಮಾರೆಡ್ಡಿ, ನರಸಿಂಹಲು ಮಾಡಗಿರಿ, ರವೀಂದ್ರ ಜಾಲ್ದಾರ್, ಪಿ ಯಲ್ಲಪ್ಪ, ಜಿ ತಿಮ್ಮಾರೆಡ್ಡಿ, ಹರಿಬಾಬು, ತಿಮ್ಮಪ್ಪ ನಾಯಕ್, ಅಮರೇಗೌಡ ಹಂಚಿನಾಳ್ ಸೇರಿದಂತೆ ಉಪಸ್ಥಿತರಿದ್ದರು. ನಗರ ಸೇರಿದಂತೆ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ತಿಳಿಸಿದರು. ನಗರ ಸೇರಿದಂತೆ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಹೇಳಿದರು. ಅವರಿಂದು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಯಚೂರು ನಗರಕ್ಕೆ ನೀರು ಪೂರೈಸುವ ಕೃಷ್ಣಾ ನದಿ ಜಾಕ್ವೆಲ್ನಲ್ಲಿ ಹೆಚ್ಚುವರಿಯಾಗಿ 4 ಪಂಪ್ಸೆಟ್ಗಳನ್ನು ನೀಡಲಾಗಿದ್ದು, ನೀರಿನ ಸಮಸ್ಯೆ ತಲೆದೂರದಂತೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯಾತ್ಮಕ ಹಳ್ಳಿಗಳನ್ನು ಗುರುತಿಸಲಾಗಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಪಂಚಾಯತ್ ಮಟ್ಟದ ಅಧಿಕಾರಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವ ಕುರಿತಂತೆ ಸೂಕ್ತ ನಿರ್ದೇಶನಗಳನ್ನು ನೀಡಿದ್ದಾರೆ. ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಬರುವ 18 ಕೆರೆಗಳ ಭರ್ತಿ ಮಾಡಲಾಗುವುದು ಎಂದರು. ಮಹಾನಗರ ಪಾಲಿಕೆ ಆಡಳಿತ ಸುಧಾರಣೆ ಜೊತೆಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಲು ಆಯುಕ್ತರ ಜೊತೆ ಅಧಿಕಾರಿಗಳು, ಸಿಬ್ಬಂದಿಗಳ ಭರ್ತಿಗೆ ಕ್ರಮ ವಹಿಸಲಾಗಿದೆ ಎಂದರು. ಓಪೆಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಕಿಮೋಥೆರಪಿ ಆರಂಭಿಸಲಾಗಿದೆ.
ರೇಡಿಯೇಷನ್ ಥೆರಪಿ ಆರಂಭಕ್ಕೆ ಕ್ರಮ ವಹಿಸಲಾಗಿದ್ದು ಇದಕ್ಕಾಗಿ ತಜ್ಞ ವೈದ್ಯರನ್ನು ನೇಮಿಸಲಾಗಿದೆ. 2 ಕೋಟಿ ವೆಚ್ಚದಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು. ನೂತನ ಜಿಲ್ಲಾಡಳಿತ ಭವನದಲ್ಲಿ ಇನ್ನೊಂದು ತಿಂಗಳಲ್ಲಿ ವಿವಿಧ ಇಲಾಖೆಗಳನ್ನು ಸ್ಥಳಾಂತರ ಮಾಡಲಾಗುತ್ತಿದೆ. ಜಿಲ್ಲಾಡಳಿತ ಭವನದ 2ನೇ ಹಂತದ ಕಾಮಗಾರಿಯನ್ನು 25 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಕಾನೂನಿನ ಬಗ್ಗೆ ತಿಳುವಳಿಕೆ ಅತ್ಯಗತ್ಯವಾಗಿದ್ದು, ನಿಮ್ಮ ಹಕ್ಕುಗಳು ಹಾಗೂ ನಿಮ್ಮ ಅಧಿಕಾರ ಹಾಗೂ ಕಾನೂನುಗಳನ್ನು ಅರಿತುಕೊಳ್ಳಬೇಕು ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್.ಎ. ಸಾತ್ವಿಕ್ ಹೇಳಿದರು.
ಪ್ರತಿಯೊಬ್ಬರಿಗೂ ಕಾನೂನಿನ ಬಗ್ಗೆ ತಿಳುವಳಿಕೆ ಅತ್ಯಗತ್ಯವಾಗಿದ್ದು ನಿಮ್ಮ ಹಕ್ಕುಗಳು ಹಾಗೂ ನಿಮ್ಮ ಅಧಿಕಾರ ಹಾಗೂ ಕಾನೂನುಗಳನ್ನು ಅರಿತುಕೊಳ್ಳಬೇಕು ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ಎ ಸಾತ್ವಿಕ್ ಹೇಳಿದರು. ಅವರಿಂದು ನಗರದ ಟಿಪ್ಪು ಸುಲ್ತಾನ್ ರಸ್ತೆಯ ಇಸ್ಲಾಮಿಕ್ ಸೆಂಟರ್ನಲ್ಲಿ ಅಂತರ್ ಮಾನವ ಹಕ್ಕುಗಳ ಸಂಸ್ಥೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಾಹನ ಚಾಲನೆ ಮಾಡಲು ಲೈಸೆನ್ಸ್ ಅತ್ಯಂತ ಮುಖ್ಯವಾಗಿರುತ್ತದೆ. ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡುವುದು ಅಪರಾಧವಾಗಿರುತ್ತದೆ. ಜೊತೆಗೆ ಹೆಚ್ಚಿನ ಮೊಬೈಲ್ ಬಳಕೆಯಿಂದ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತವೆ. ಪ್ರಸ್ತುತ ದಿನಗಳಲ್ಲಿ ಚಂಚಲತೆ ಪ್ರತಿಯೊಬ್ಬರಲ್ಲಿಯೂ ಹೆಚ್ಚಿದೆ. ಈ ಎಲ್ಲಾ ಚಂಚಲತೆಯನ್ನು ಎದುರಿಸಿ ಓದಿನ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಕಾನೂನು ಎಲ್ಲರಿಗೂ ಸಮಾನವಾಗಿರುತ್ತದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜನರಿಗೆ ಕಾನೂನಿನ ಅರಿವಿನ ಜೊತೆಗೆ ಅವರಿಗೆ ಕಾನೂನಿನ ನೆರವನ್ನು ನೀಡಲಾಗುತ್ತದೆ. ಬಡತನ ರೇಖೆಗಿಂತ ಕಡಿಮೆ ಇರುವವರು ನ್ಯಾಯಾಲಯದಲ್ಲಿ ತಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ಹೆಚ್ಚಿನ ಹಣ ನೀಡಲು ಆಗುವುದಿಲ್ಲ. ಅಂತವರಿಗೆ ಉಚಿತವಾಗಿ ವಕೀಲರನ್ನು ನೇಮಿಸಿ ಅವರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದರು. ಲೈಸೆನ್ಸ್ ಬರುವುದಕ್ಕೆ ವಾಹನ ಚಲಾವಣೆಯಿಂದ ದೂರ ಇರಬೇಕು. ಇನ್ನ ಎರಡನೇದಾಗಿ ಮೊಬೈಲ್ ಬಳಕೆ. ಮೊನ್ನೆ ನಾನು ಬೆಂಗಳೂರಿನಲ್ಲಿದ್ದಾಗ ನಿಮ್ಯಾನ್ಸ್ಗೆ ಹೋಗಿದ್ದೆ. ನಿಮ್ಯಾನ್ಸ್ ಅಂದ್ರೆ ಇದು ಒಂದು ಮೆಂಟಲ್ ಹಾಸ್ಪಿಟಲ್. ಅಲ್ಲೇ ಸಾಕಷ್ಟು ಜನ ಮೆಂಟಲಿ ಇಲ್ಲ ವ್ಯಕ್ತಿಗಳನ್ನ ಒಂದು ನೋಡ್ಲಿಕ್ಕೆ ಅವಕಾಶ ಸಿಕ್ತು. ಅದರಲ್ಲಿ ಒಬ್ಬ ಹುಡುಗ, ಅವನ ವಯಸ್ಸು ಸರಿಸುಮಾರು 12ರಿಂದ 15 ಇರ್ಬೋದು, 12 to 15. ಅವ ಇಲ್ಲಿ ನಿಮ್ಯಾನ್ಸ್ ಒಳಗೆ ಅಡ್ಮಿಟ್ ಮಾಡಿದ್ರು. ಡಾಕ್ಟರ್ ಕೇಳಿದ್ವಿ ನಾವು ಯಾಕೆ ಅಡ್ಮಿಟ್ ಮಾಡಿದ್ರಿ ಅಂತ. ಅವ್ರ ಡಾಕ್ಟರ್ ಅಂದ್ರು, ಆ ಹುಡುಗ ಮೊಬೈಲ್ ನೋಡಿ ಈ ಮೆಂಟಲಿ ಇಲ್ಲ ಅಂತ ಅಂದ್ಬಿಟ್ಟು ಜೀವನ ಸಹ ಒಂದು ಸಾರ್ಥಕತೆ ಆಗ್ತದೆ ಅಂತ ಹೇಳಿದ್ರು. ಮೂರನೇದಾಗಿ ನಮ್ಮ ನ್ಯಾಯಾಲಯದ ಒಳಗ DLSA ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಒಂದು ಪ್ರಾಧಿಕಾರ ಇದೆ. ನಮ್ಮ ಪ್ರಾಧಿಕಾರದ ಕೆಲಸ ಏನು ಅಂದ್ರೆ ಜನರಿಗೆ ಒಂದು ಕಾನೂನಿನ ಬಗ್ಗೆ ಒಂದು ಅರಿವು ಕೊಡುವುದು ಮತ್ತು ಅದರ ಬಗ್ಗೆ ನೆರವು ಸಹ ಕೊಡುವುದು. ನಮ್ಮ ದೇಶವನ್ನು ಸಾಕಷ್ಟು more than 50% BPL ಬಿಲೋ ಪಾವರ್ಟಿ ಲೈನ್ ಬಡತನದಿಂದ ಇದ್ದಾರೆ. ಅವರು ನ್ಯಾಯಾಲಯಕ್ಕೆ ಬಂದು ಯಾವುದಾದ್ರೂ ಒಂದು ಅವ್ರ ಕೇಸ್ ಹಾಕಿದಾಗ ಅವರು ನ್ಯಾಯಾಲಯಕ್ಕೆ ಬಂದು ವಕೀಲರಿಗೆ ಫೀಸ್ ಕೊಟ್ಟು ವಕೀಲರನ್ನ ನೇಮಿಸಿಕೊಳ್ಳುವಂತಹ ಪರಿಸ್ಥಿತಿ ಬಹಳಷ್ಟು ಬಾರಿ ಇರಲಿಲ್ಲ. ಅಂತಹ ಒಂದು ವ್ಯಕ್ತಿಗಳಿಗೆ ನಾವು ನಮ್ಮ ಪ್ರಾಧಿಕಾರದ ವತಿಯಿಂದ ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ವಕೀಲರನ್ನ ನೇಮಕ ಮಾಡಿ ನ್ಯಾಯಾಲಯದಲ್ಲಿ ಕೇಸನ್ನ ಹೋರಾಡಲಿಕ್ಕೆ ನಾವು ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ತೀವಿ. ಅದಷ್ಟೇ ಅಲ್ಲ, ಈಗ ನೀವು ನಿಮ್ಮ ತಂದೆ ತಾಯಿಗಳು ಇರ್ಬೋದು, ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ತೀವೋ ಅಷ್ಟು ನಾವು ಅಪರಾಧಗಳನ್ನು ಮಾಡಲಿಕ್ಕೆ ತಡೆಹಿಡಿಯಲಾಗ್ತದೆ. ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಸಂಖ್ಯೆ ಇವತ್ತು ಯುವತಿಯರು ಬಂದಿದೆ. ಬಹಳ ಅಪರಾಧಗಳು ಎಷ್ಟು ಆಗ್ತದೆ ಸಮಾಜದಲ್ಲಿ. ಯಾಕಂದ್ರೆ ಇದು ಬಹಳ ಒಳ್ಳೆಯ ವೇದಿಕೆ ಅಂತ ಅನಿಸ್ತದೆ. ಯಾಕಂದ್ರೆ ಹಿರಿಯರಿಗೆ ಎಲ್ಲರಿಗೂ ಕಲಿಸಿ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಕಾನೂನು ಅರಿವು ಇವತ್ತು ಮಕ್ಕಳಿಗೆ ಬಹಳ ವಿಶೇಷವಾದ ಇಂಪಾರ್ಟೆಂಟ್ ಈಗ. ಯಾಕಂದ್ರೆ ನಮ್ಮ ಮಕ್ಕಳು ತಂದೆ ತಾಯಿಯಂದರು ಮಕ್ಕಳಲ್ಲಿ ತಮ್ಮ ಕೆಲಸದ ಒತ್ತಡದಲ್ಲಿ ಮಕ್ಕಳ ಕಡೆ ಗಮನ ಹರಿಸುವುದು ಬಹಳ ಕಡಿಮೆ ಆಗಿದೆ. ನಮ್ಮ ಮಕ್ಕಳು ಯಾವ ಕಡೆ ಹೋಗ್ತಾ ಇದ್ದಾರೆ ನಮಗೆ ಅರಿವಿಲ್ಲ. ಅವರು ಯಾವ ರೀತಿ ತಪ್ಪು ಮಾಡ್ತಾರೆ, ಯಾವ ತಪ್ಪಿಗೆ ಯಾವ ಶಿಕ್ಷೆ ಇದೆ ಅನ್ನೋದು ಗೊತ್ತಾಗ್ಬೋದು. ನೋಡ್ರಿ, ಸೆಕ್ಸುವಲ್ ಆಗಿರ್ಬೋದು, ಈಗ ನಮ್ಮ ಇವರು ಹೇಳಿದ್ರು ವಿಷಯಗಳು, ಆಕ್ಸಿಡೆಂಟ್ಗಳಾಗಿರ್ಬೋದು. ನಾವು ಇಂಥ ತಪ್ಪುಗಳು ಮಾಡಿದಾಗ ಹಿರಿಯರಿಗೆ ಬರ್ತಾರೆ ಪ್ರಾಬ್ಲಮ್ಸ್ ಎಲ್ಲ. ತಾವುಗಳು ದಯವಿಟ್ಟು ಯಾವುದು ನಾವು ಮಾಡಬೇಕು, ಯಾವುದು ಮಾಡಬಾರದು ಅನ್ನೋದನ್ನ ಇಂತಹ ಅರಿವು ಕಾರ್ಯಕ್ರಮಗಳು ಆಗಬೇಕು. ಇದು ನಮ್ಮ ನಗರದಲ್ಲಿ ನಾವು ಅಂದಾಜು ಆಸ್ಪತ್ರೆಯಿಂದ ರೈತರು ನಗರದಲ್ಲಿ ಆರೋಗ್ಯ ಶಿಬಿರಗಳು ಬಹಳಷ್ಟು ಮಾಡಿದ್ರು ನಾವು. ಈಗ ಈ ಯುವಕರು ಕಾನೂನು ಅರಿವು ಕಾರ್ಯಕ್ರಮ ಮಾಡೋದು ನನಗೆ ತುಂಬಾ ಸಂತೋಷವಾಗ್ತದೆ. ಯಾಕಂದ್ರೆ ಆಗಬೇಕಂತ ಕಾರ್ಯಕ್ರಮಗಳು ಯಾವ ತಪ್ಪು ಯಾವ ಶಿಕ್ಷೆ ಆಗುತ್ತೆ ಅನ್ನೋದು ನಮಗೆ ಅರಿವಾದಾಗ ನಾವು ತಪ್ಪುಗಳನ್ನು ಮಾಡಲಿಕ್ಕೆ ನಾವು ಅದನ್ನು ಹಿಂಜರಿತೀವಿ. ಇದೇ ವೇಳೆ ರಿಮ್ಸ್ ಮಕ್ಕಳ ತಜ್ಞೆ ಡಾಕ್ಟರ್ ನಸೀಮಾ ಬಾನು, ಚರ್ಮ ತಜ್ಞ ಡಾಕ್ಟರ್ ಸುಮನ್ ಬಾಬು, ಶಿಕ್ಷಕಿ ಶಬ್ನಂ,
ಸಲ್ಮಾನ್, ಡಾಕ್ಟರ್ ಪ್ರಶಾಂತ್, ಅಯ್ಯಪ್ಪ ಪಿಕಳಿಹಾಳ್ ಸೇರಿದಂತೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಉಪ ಮಹಾಪೌರ ಜೆ ಸಾಜಿದ್ ಸಮೀರ್, ಓಪೆಕ್ ವಿಶೇಷಾಧಿಕಾರಿ ಡಾಕ್ಟರ್ ರಮೇಶ್ ಸಾಗರ್, ವೈದ್ಯರಾದ ಶಾಮಣ್ಣ ಮಾಚನೂರು, ಮೊಹಮ್ಮದ್ ರಿಯಾಜುದ್ದೀನ್, ವಕೀಲರ ಸಂಘದ ಉಪಾಧ್ಯಕ್ಷ ನಜೀರ್ ಅಹಮದ್ ಶೇರ್ ಅಲಿ, ಹೈಕೋರ್ಟ್ ನ್ಯಾಯವಾದಿ ಸಿರಾಜ್ ಅಹಮದ್ ಜಾಫ್ರಿ, ಪತ್ರಕರ್ತ ಚನ್ನಬಸವಣ್ಣ ಸೇರಿದಂತೆ ಇತರರು ಇದ್ದರು. ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿ ವರದಿಯನ್ನು ಸರ್ಕಾರ ಬಹಿರಂಗಪಡಿಸಿ ಬಜೆಟ್ನಲ್ಲಿ ಹಿಂದುಳಿದ ವರ್ಗದ 13 ನಿಗಮಗಳಿಗೆ ಜನಸಂಖ್ಯೆ ಆಧಾರವಾಗಿ ಅನುದಾನ ಹಂಚಿಕೆ ಸರ್ಕಾರ ಮುಂದಾಗಬೇಕೆಂದು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಸರ್ಕಾರವನ್ನು ಆಗ್ರಹಿಸಿದರು. ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿ ವರದಿಯನ್ನು ಸರ್ಕಾರ ಬಹಿರಂಗಪಡಿಸಿ ಬಜೆಟ್ನಲ್ಲಿ ಹಿಂದುಳಿದ ವರ್ಗದ 13 ನಿಗಮಗಳಿಗೆ ಜನಸಂಖ್ಯೆ ಆಧಾರವಾಗಿ ಅನುದಾನ ಹಂಚಿಕೆ ಸರ್ಕಾರ ಮುಂದಾಗಬೇಕೆಂದು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಸರ್ಕಾರವನ್ನು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಂತರಾಜ್ ನೇತೃತ್ವದ ಆಯೋಗದ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ವರ್ಷಗಳೇ ಉರುಳಿವೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವರದಿಯೂ ಸಲ್ಲಿಕೆಯಾಗಿದೆ. ಸರ್ಕಾರ ವರದಿಯನ್ನು ಬಹಿರಂಗಪಡಿಸದೇ ಇರುವುದರಿಂದ ಸಾಮಾಜಿಕ ನ್ಯಾಯದ ವಂಚನೆಯಾಗುತ್ತಿದೆ ಎಂದರು. ಕಾಂತರಾಜ್ ವರದಿಯಲ್ಲಿ ಏನಿದೆ ಎಂಬುದನ್ನು ತಿಳಿಯದೆ ಕೆಲವರು ವಿರೋಧಿಸುತ್ತಿದ್ದಾರೆ. ಸರ್ಕಾರ ಮೊದಲ ವರದಿ ಬಹಿರಂಗಪಡಿಸಿದರೆ ಏನಿದೆ ಏನಿಲ್ಲ ಎಂಬಾದರೂ ತಿಳಿಯುತ್ತದೆ. ರಾಜ್ಯ ಸರ್ಕಾರ ಜಾರಿಗೊಳಿಸುವುದಾಗಿ ಹೇಳುತ್ತಲೇ ಇದೆ ಹೊರತು ಜಾರಿಗೆ ಮುಂದಾಗುತ್ತಿಲ್ಲ. ಕೂಡಲೇ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಬಹಿರಂಗಪಡಿಸಬೇಕೆಂದರು. ಹಿಂದುಳಿದ ವರ್ಗಗಳ ವಸತಿ ನಿಲಯಗಳಲ್ಲಿ ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತಿದ್ದು, ಎಲ್ಲಾ ಜಾತಿ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಪ್ರವೇಶ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಪ್ರತ್ಯೇಕ ವಸತಿ ನಿಲಯ ಸ್ಥಾಪಿಸುವ ಮೂಲಕ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗಬೇಕೆಂದರು. ಹಿಂದುಳಿದ ಜಾತಿಯ 13 ಬೇರೆ ಬೇರೆ ಜಾತಿ ಜನಾಂಗಗಳ ಅಭಿವೃದ್ಧಿ ನಿಗಮಗಳನ್ನು ಸರ್ಕಾರಗಳು ಸ್ಥಾಪಿಸಿವೆ. ಆದರೆ ಸರ್ಕಾರ ಅನುದಾನವೇ ನೀಡಿಲ್ಲ. ನೀಡಿದರೂ ಖರ್ಚು ಮಾಡುತ್ತಿಲ್ಲ. ಬಜೆಟ್ನಲ್ಲಿ 5,000 ಕೋಟಿ ರೂಪಾಯಿ ಅನುದಾನವನ್ನು ಹಿಂದುಳಿದ ವರ್ಗಗಳ ನಿಗಮಕ್ಕೆ ನೀಡಬೇಕೆಂದು ಆಗ್ರಹಿಸಿದರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಹಿಂದುಳಿದ ವರ್ಗ ಜನರು ವಿಶ್ವಾಸವಿಟ್ಟು ಹೆಚ್ಚು ಸ್ಥಾನದಲ್ಲಿ ಆಯ್ಕೆಯಾಗಲು ಬೆಂಬಲಿಸಿದ್ದಾರೆ. ಅದೇ ಸಮುದಾಯಗಳ ಅಭಿವೃದ್ಧಿಯನ್ನು ಸರ್ಕಾರ ಮರೆತಿದೆ. ಕೂಡಲೇ ಸರಿಪಡಿಸಬೇಕು. ಇಲ್ಲದೆ ಹೋದಲ್ಲಿ ತಕ್ಕ ಉತ್ತರ ಕಾಂಗ್ರೆಸ್ಗೆ ಜನರು ನೀಡಲಿದ್ದಾರೆ ಎಂದರು. ಸಾಮಾಜಿಕವಾಗಿ ಎಷ್ಟು ಹಿಂದಿದ್ದಾರೆ ಅನ್ನುವಂಥದ್ದು ಅಂಕಿ ಸಂಖ್ಯೆ ಇಲ್ಲಿವರೆಗೆ ಗೊತ್ತಾಗಿದೆ. ಸರ್ಕಾರ ಈ ಒಂದು ಅನೇಕ ಏನು ಶೋಷಿತ ಮತ್ತು ಹಿಂದುಳಿದ ಸಮುದಾಯಗಳ ಒಂದು ಬೆಂಬಲದಿಂದ ಸರ್ಕಾರ ಬೇರೆ ಸಮುದಾಯಗಳು ಕೂಡ ಕೊಟ್ಟಿದ್ರು. ಆದರೆ ಈ ಯಾವ ಸರ್ಕಾರ ರಚನೆ ಆಗಲಿಕ್ಕೆ ಸುಮಾರು 135-136 ಶಾಸಕರು ಗೆದ್ದರು. ಅದೇ ರೀತಿ ಮಾತು ಕೊಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನೆಚ್ಚಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕಾಂತರಾಜ್ ಆಯೋಗ ವರದಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು. ಈ ಹಿಂದೆ ಕೂಡ ನಾವು ಪ್ರತಿಭಟನೆ ಮಾಡಿದ್ದೀವಿ, ಪತ್ರಿಕೆ ಘೋಷಣೆ ಮಾಡಿದ್ದೀವಿ, ಬೆಂಗಳೂರಲ್ಲಿ ಕೂಡ ಅನೇಕ ಸಭೆಯನ್ನು ಕೂಡ ಮಾಡಿದ್ವಿ, ಮನೆ ಕೂಡ ಒಂದು ಸಭೆಯನ್ನು ಕೂಡ ಒತ್ತಾಯ ಮಾಡಿದ್ದೀವಿ. ಮುಂದಿನ ಈಗ ಕ್ಯಾಬಿನೆಟ್ ಇದರಲ್ಲಿ ಆ ವಿಷಯ ಚರ್ಚೆ ಬರ್ತದೆ ಹಾಗೆ ಅಂತ ನಮಗೊಂದು ಸುದ್ದಿ ಇದೆ. ಆದರೆ 2 ವರ್ಷ ಆದ ನಂತರ 2 ವರ್ಷ ಸಮೀಪಿಸಿದ್ರು ಕೂಡ ಇಲ್ಲಿವರೆಗೆ ಮಾಡಿದ್ವಿ. ಹಾಗಾಗಿ ನಾವು ಇಡೀ ಜಿಲ್ಲೆ ರಾಜ್ಯದಿಂದ ನಾವು ಒತ್ತಡ ಮಾಡೋದೇನಂತ ಹೇಳಿದ್ರೆ, ಯಾವ ರೀತಿ ನಾವು ಮಾತು ಕೊಟ್ಟಿದ್ದೀವಿ ಈ ಸಮುದಾಯಗಳಿಗೆ, ಆ ಮಾತು ಉಳಿಸಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಿದ್ಧರಿದ್ದಾರೆ. ಆದಷ್ಟು ಬೇಗ ನಾಳೆಯನ್ನು ನಡೆಯುವಂಥ ಬಜೆಟ್ ಸೆಷನ್ನಲ್ಲಿ
ಕಾಂತರಾಜ್ ಆಯೋಗ ವರದಿ ಬಿಡುಗಡೆ ಮಾಡಿದ್ರು. ಬೇರೆ ಬೇರೆಯವರು ಅವರವರು ಕೆಲವರು ಬೇಕಾಗಿದ್ದವರು ವರದಿ ಬಿಡುಗಡೆ ಮಾಡಬಾರ್ದು, ಕೆಲವರು ಬಿಡುಗಡೆ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ನಾವು ಮೊದಲೇ ಹೇಳ್ತಾ ಇದ್ದೀವಿ, ಮೊದಲ ವರದಿ ಬಹಿರಂಗ ಆಗಲಿ. ಯಾರ್ಯಾರ್ದು ಲೋಪದೋಷ ಇದೆ ಅಥವಾ ಯಾರ್ಯಾರು ತಕರಾರಿದೆ ಅನ್ನುವಂಥದ್ದು ಗೊತ್ತಾದ ನಂತರ ಅವ್ರು ಬೇಕಾದ್ರೆ ಯಾರು ಕೊಂಡು ಹೋಗ್ಬೋದು. ಇಷ್ಟು ಸುಮಾರು ಒಂದು 165-170 ಕೋಟಿ ದುಡ್ಡು ಖರ್ಚು ಮಾಡಿ, ಸರ್ಕಾರ ದುಡ್ಡು ಖರ್ಚು ಮಾಡಿ ಅನೇಕ ವರ್ಷಗಳಿಂದ ಕಾಂತರಾಜ್ ಆಯೋಗ 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 ಅಂತೇಳಿ ಅದನ್ನು ಹೇಳಿ ಅವು ಬೇಡ 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 ಅಂತ ಹೇಳಿ ಇನ್ನು ಎಷ್ಟು ದಿವಸವಾಗಿ ಇರ್ತೀವಿ ನೀವು ಬಹಿರಂಗಪಡಿಸ್ತೇವೆ. ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವಂಥ ಅನೇಕ ಸಮುದಾಯಗಳು ಇದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದಷ್ಟು ತಾವು ಮುಂದಿನ ಏನು ಸೆಷನ್ ಇರ್ತದೆ ಅದರಲ್ಲಿ ಈ ವರದಿ ಬಹಿರಂಗಪಡಿಸಬೇಕು ಅಂತೇಳಿ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಸರ್ಕಾರ. ಅದರ ಜೊತೆ ನ್ಯಾಯವಾದಿ ವೈ ಶ್ರೀಕಾಂತರಾವ್ ಮಾತನಾಡಿ, ಕಾಂತರಾಜ್ ಆಯೋಗ ವರದಿ ಜಾರಿಯಲ್ಲಿ ಸರ್ಕಾರ ಮೀನಾಮೇಷ ಮಾಡುತ್ತಿದೆ. ಸರ್ಕಾರಗಳ ಬಳಿ ಕಾಂತರಾಜ್ ಆಯೋಗದೊಂದಿಗೆ ಜಯಪ್ರಕಾಶ್ ಹೆಗಡೆಯವರು ಪೂರ್ಣಗೊಳಿಸಿರುವ ವರದಿ ಇದೆ. ಆದರೆ ಬಹಿರಂಗಪಡಿಸದೇ ಇರುವುದರಿಂದ ಸಮುದಾಯಗಳಿಗೆ ಅನ್ಯಾಯ ಮುಂದುವರಿಯುವಂತಾಗಿದೆ. ನಿಗಮ ಮಂಡಳಿಗಳು ಸಮರ್ಪಕ ಅನುದಾನ ಇಲ್ಲದೆ ಸಮುದಾಯಗಳ ಅಭಿವೃದ್ಧಿ ನಿರೀಕ್ಷಿಸಲು ಆಗುವುದಿಲ್ಲ. ಬಜೆಟ್ನಲ್ಲಿ ಹೆಚ್ಚು ಅನುದಾನ ನೀಡಬೇಕೆಂದರು. ಬೆಂಗಳೂರಲ್ಲಿ ಎಲ್ಲ ಹಿಂದುಳಿದ ಎಲ್ಲ ಕನ್ಸರ್ನ್ ಸೆಕ್ರೆಟರಿಗಳಿಗೆ ಮತ್ತು ಮಿನಿಸ್ಟರ್ಗಳೆಲ್ಲ ಕರೆಸಿರೋದು 4 ಗಂಟೆಗೆ ಮಾತಾಡ್ತಿದ್ದಾರೆ. ಸೊ ಅಲ್ಲಿಯೇ ನಮ್ಮ ರಿಪ್ರೆಸೆಂಟೇಟಿವ್ ಎಲ್ಲ ಹೋಗಿಲ್ಲ. ಇದೆಲ್ಲ ಈ ವ್ಯವಸ್ಥೆ ಈ ಅಂಶಗಳನ್ನು ಅವ್ರ ಮುಂದೆ ಮನವರಿಕೆ ಮಾಡಿಕೊಡುವ ಒಂದು ಸಂದರ್ಭ ಇದೆ. ಸೊ ನಾವೆಲ್ಲ ಆಶಾಭಾವನೆಯನ್ನು ಹೊಂದಿದ್ದೇವೆ. ಏನಾದರೂ ಮಾಡಿ ಅಧ್ಯಕ್ಷರ ಅಭಿವೃದ್ಧಿ ಮಾಡಿದ್ರೆ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಕಾಂತರಾಜ್ ವರದಿಂದ ಅದನ್ನು ಬಿಡುಗಡೆ ಮಾಡಿದರೆ ಜನಸಂಖ್ಯೆ ಎಷ್ಟು ಎಂಬುದು ಅಧ್ಯಕ್ಷರ ಆಯಾ ಸಮುದಾಯಗಳಿಗೆ ಗೊತ್ತಾಗ್ತದೆ. ಅದ್ರ ಮೇಲೆ ಅಧ್ಯಕ್ಷ ನಾವು ಏನಾದರೂ ಒಂದು ಆಶೆ ಹೊಂದಿದೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆ ಹನುಮಂತಪ್ಪ ಯಾದವ್, ಕಾಜನ್ಗೌಡ, ಬಿ ಬಸವರಾಜ್, ಸುರೇಖಾ, ವಿಜಯಭಾಸ್ಕರ್ ಇಟಗಿ, ಪಾಗುಂಟಪ್ಪ, ಆಂಜನೇಯ ಯಾದವ್ ಉಪಸ್ಥಿತರಿದ್ದರು. ವಿದ್ಯುತ್ ಇಲ್ಲವೆಂದು ಸರಬರಾಜು ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ಬೇಜವಾಬ್ದಾರಿತನ ಸರಿಯಲ್ಲ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ವಿದ್ಯುತ್ ಇಲ್ಲವೆಂದು ಸರಬರಾಜು ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ಬೇಜವಾಬ್ದಾರಿತನ ಸರಿಯಲ್ಲ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಅವರಿಂದು ನಗರದ ರಾಂಪುರ್ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಕುಡಿಯುವ ನೀರಿನ ಸರಬರಾಜಿನಲ್ಲಿ ನಗರದಲ್ಲಿ ವ್ಯತ್ಯಯ ಕಂಡುಬರುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿವೆ. ಪಾಲಿಕೆ ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳು ಶುದ್ಧೀಕರಣ ಘಟಕದಲ್ಲಿ ವಿದ್ಯುತ್ ಸಮಸ್ಯೆಯಾಗಿದೆ ಎಂದು ಸುಮ್ಮನೆ ಕೂರುವುದಲ್ಲ, ಸಮಸ್ಯೆಯನ್ನು ಸರಿಪಡಿಸಲು ಮುಂದಾಗಬೇಕು ಎಂದು ಗದರಿಸಿದರು. 24 ಗಂಟೆ ವಿದ್ಯುತ್ ಲೈನ್ ಇದ್ದರೂ ವಿದ್ಯುತ್ ಪೂರೈಕೆ ಮಾಡುತ್ತಿಲ್ಲ ಎಂದರೆ ಏನರ್ಥ ಎಂದು ಜೆಸ್ಕಾಂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈಗಾಗಲೇ ಪಾಲಿಕೆಯ ಅಧಿಕಾರಿಗಳು ಬೆಂಗಳೂರಿನ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಆಗ ಇಲ್ಲಿರುವ ಸಮಸ್ಯೆಗಳನ್ನು ಹೇಳಲು ನಿಮಗೇನು ತೊಂದರೆಯಾಗಿತ್ತು? ಅದಲ್ಲದೆ ಸಮಸ್ಯೆಗಳ ಕುರಿತು ಡಿಸಿ ಗಮನಕ್ಕೂ ತಂದಿಲ್ಲ. ನಿಮ್ಮಷ್ಟಕ್ಕೆ ನೀವು ನೀರು ಪೂರೈಕೆ ಮಾಡಿ ಬಂದ್ ಮಾಡಿದರೆ ಹೇಗೆ? ನಿಮ್ಮಲ್ಲಿ ಬೇಜವಾಬ್ದಾರಿತನ ಅತಿಯಾಗಿದೆ. ನಗರದಲ್ಲಿ 18 ನೀರಿನ ಟ್ಯಾಂಕ್ ನಿರ್ಮಿಸಿ ನೀರಿಲ್ಲದೆ ಸುಮ್ಮನೆ ಬಿಡಲಾಗಿದೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆಗಳಿದೆ. ಈಗ ನೋಡಿದ್ವಲ್ಲ, ಕರೆಂಟ್ ಬಂದಾಗ್ಯದ. ಎಕ್ಸ್ಪ್ರೆಸ್ ಲೈನ್ ಯಾವಾಗಲೂ ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಅದು ಕಂಪ್ಲೀಟ್ ಆಗಿಲ್ಲ. ಈಗ ಅವರು ಜಸ್ಕಾಮ್ ಹತ್ರ ಮಾತಾಡಿದ್ವಿ, ಇವ್ರ ಹತ್ರ ಮಾತಾಡಿದ್ವಿ. ಹೊಸ ಕಮಿಷನರ್ ಬಂದರೆ ಡಿ ಸಿ ಅವ್ರ ಗಮನಕ್ಕೆ ಬಂತೆ. ತಕ್ಷಣ ಅದನ್ನು ಮಾಡಿ ವಿತಿನ್ 1-1.5 ತಿಂಗಳಲ್ಲಿ ಆ ಟೆಂಡರ್ ಫೈನಲೈಸ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದರೆ ಫಸ್ಟ್ ಅದು. ಯಾಕಂದರೆ ಈಗ ನೋಡಿ, ಕರೆಂಟ್ ಇಲ್ಲ ಅಂದರೆ ಈಗ 2 ತಾಸಿನಿಂದ ಬಂದಾಗಿದೆ. ಅದು ಇಂಟ್ರಪ್ಷನ್ ಆಗಬಾರ್ದು ಎಂಬುದೇ ಎಕ್ಸ್ಪ್ರೆಸ್ ಲೈನ್ ಹಾಕೋದು ಎಲ್ಲ ಕಡೆ ಕೊಡಿನರಿಗೆ. ಅದನ್ನು ನಾವು ಪೂರೈಸಬೇಕಾಗಿದ್ದು ಆ ವಿಷಯ ಗಮನಕ್ಕೆ ಬಂತು. ಎರಡನೇದಾಗಿ ಫಿಲ್ಟ್ರೇಷನ್ ಸರಿಯಾಗಿ ಆಗ್ತಾಯಿಲ್ಲ ಅನ್ನೋದು ಒಂದು ಐತಿ. ಅವೆರಡು ಕೋಆರ್ಡಿನೇಟ್ ಆಗಿದ್ರೆ ಬೇಕಾಗಿರ್ತಕ್ಕಂಥ ನೀರು ಪಂಪ್ ಮಾಡಿರ್ತಕ್ಕಂಥ ಪೂರ್ತಿ ನೀರಿಗೆ ಅಲ್ಲಿ ಫಿಲ್ಟ್ರೇಷನ್ ಆಗ್ತಾಯಿಲ್ಲ. ಹಂಗಾಗಿ ಸಪ್ಲೈ ಕಡಿಮೆ ಆಗ್ತಾಯಿದೆ. ಸೊ ಅದನ್ನು ಸೆಟ್ರೇಟ್ ಮಾಡಬೇಕು. ಅದಕ್ಕೆ ಏನು ಮೆಷಿನರಿ ಬೇಕು, ಏನು ಬೇಕು ಅದನ್ನು ಸರ್ವೆ ಮಾಡಿ ಅಂದರೆ ಎಸ್ಟಿಮೇಟ್ ರೆಡಿ ಮಾಡಲಿಕ್ಕೆ ಹೇಳಿದ್ವಿ. ಈ ಕೆಳಗೆ ಏನು ಕೆರೆ, ಇನ್ನೊಂದು ಸಣ್ಣ ಕೆರೆ ಇದೆ, ಅದು ಬಂದಾಗಿ ಈಗೆಲ್ಲ 10 ವರ್ಷ ಆಯ್ತಲ್ಲ ಸರ್, 10 ವರ್ಷ ಆಯ್ತದೆ. ಸಾಯಿಲ್ ಸರಿಯಾಗಿಲ್ಲ. ಅದಕ್ಕೆ ಅದನ್ನು ಸರ್ವೆ ಮಾಡಿ ಡ್ರಿಲ್ಲಿಂಗ್ ಮಾಡಿ ಸಾಯಿಲ್ಸ್ ಎಲ್ಲ ತೆಗೆದು ಏನು ತೊಂದರೆ ಇದೆ ಅದರಲ್ಲಿ, ಕೆಮಿಕಲ್ ಏನಪ್ಪ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಬಿಟ್ಟು ಮತ್ತು ಪೇಪರ್ ಹಾಕ್ಲಿಕ್ಕೆ ಐತಿ, ಕಾಂಕ್ರೀಟ್ ಮಾಡಲಿಕ್ಕೆ ಐತಿ. ಅವೆರಡರಿಂದ ಟೆಕ್ನಿಕಲ್ ಸಲಹೆ ಪಡೆದು ಇಮ್ಮಿಡಿಯೇಟ್ಲಿ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಒಟ್ಟಾರೆ ನಮ್ಗೆ ಆ ಕಡೆ ಕೃಷ್ಣದಿಂದ ಆಲ್ರೆಡಿ ಸಿಸ್ಟಮ್ ಐತಿ. ಇಲ್ಲಿ ಲೆಫ್ಟ್ ಬ್ಯಾಂಕ್ ಅಂದರೆ ಪಂಪಿಂಗ್ ಸಿಸ್ಟಮ್ ಐತಿ.
ಪ್ಲಸ್ ಈ NRBC ನೀರು ಬಂದಾಗ ಇವೆರಡೂ ಸೇರಿ ಇಲ್ಲಿ ಈ ಪೋರ್ಷನ್ ನಾವು ಸ್ಟ್ರೆಂಥನ್ ಮಾಡಿದರೆ ಒಂದು 10-12 ವಾರ್ಡಿಗೆ ತೊಂದರೆ ಇಲ್ಲದಂಗೆ ಆಗ್ತಂಬುದು ಇನ್ ಜನರಲ್ ಆಗಿ ನಮ್ಮ ಕಾರ್ಪೊರೇಟರ್ಸ್ ಎಲ್ಲ. ಇದು 18 ವಾರ್ಡ್. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಸಮುದಾಯ, ಹಿಂದುಳಿದ ವರ್ಗಗಳ ಅಲೆಮಾರಿ ಸಮುದಾಯಗಳಿಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 10 ಎಕರೆ ಜಮೀನು ಕಾಯ್ದಿರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಅಧ್ಯಕ್ಷ ರಂಗಮುನಿದಾಸ್ ಆಗ್ರಹಿಸಿದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಸಮುದಾಯ, ಹಿಂದುಳಿದ ವರ್ಗಗಳ ಅಲೆಮಾರಿ ಸಮುದಾಯಗಳಿಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 10 ಜಮೀನು ಕಾಯ್ದಿರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಅಧ್ಯಕ್ಷ ರಂಗಮುನಿದಾಸ್ ಆಗ್ರಹಿಸಿದರು. ಅವರಿಂದು ನಗರದ ವಿವಿಧ ಬಡಾವಣೆಗಳಲ್ಲಿ ಅಲೆಮಾರಿ ಸಮುದಾಯಗಳ ಜನರು ಟೆಂಟ್ ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಶಾಶ್ವತ ನೆಲೆಯಿಲ್ಲದೆ ಬದುಕುತ್ತಿರುವ ಸಮುದಾಯ ಜನರಿಗೆ ಸೂರು ಒದಗಿಸಲು ಪಾಲಿಕೆ ಮುಂದಾಗಬೇಕು. ಅಲ್ಲದೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಸಿಸಿ ರಸ್ತೆ, ನಿವೇಶನ ಹಕ್ಕುಪತ್ರ ನೀಡಬೇಕು. ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿ ಅಪಘಾತ ಪರಿಹಾರ ಮತ್ತು ಸಹಜ ಮರಣ ಪರಿಹಾರ ಯೋಜನೆ ಕುರಿತು ಜಾಗೃತಿ ಮೂಡಿಸಬೇಕು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ವಾಸಿಸುವ ಅಲೆಮಾರಿ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾರಂಭಿಸಬೇಕು. ಬಜೆಟ್ನಲ್ಲಿ ಅಲೆಮಾರಿಗಳ ಅಭಿವೃದ್ಧಿ ಹೆಚ್ಚು ಅನುದಾನ ಕಾಯ್ದಿರಿಸಬೇಕೆಂದು ಆಗ್ರಹಿಸಿದರು. ವಿಷಯ SC ST OBC ಮತ್ತು ಅಲ್ಪಸಂಖ್ಯಾತರ SC ST OBC ಅಲ್ಪಸಂಖ್ಯಾತರಲ್ಲಿ ಬರ್ತಕ್ಕಂಥ ಅಲೆಮಾರಿಗಳು, ಈ ಅಲೆಮಾರಿಗಳಿಗೆ ಕೆಲವೊಂದು ಸಮಸ್ಯೆಗಳು, ಮೂಲಭೂತವಾಗಿರುವ ಸಮಸ್ಯೆಗಳನ್ನು ನಾವು ಡಿಮ್ಯಾಂಡ್ ಆಗಿ ಇಟ್ಟುಕೊಂಡು ಜಿಲ್ಲಾಧಿಕಾರಿಗಳು ಮನವಿ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ಈ 4 ವಿಭಾಗದಿಂದ ಬರ್ತಕ್ಕಂಥ 4 ವಿಭಾಗಗಳ ಅಲೆಮಾರಿಗಳು ದಲಿತರ ಸಮುದಾಯಗಳಾಗಿದ್ದು, ದಬ್ಬಲಿ ಸಮುದಾಯಗಳಾಗಿದ್ದು, ಇವರಿಗೆ ನಾವು ಏನೋ ಒಂದು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರು ಕೂಡ ಅವರು ನಮ್ಮ ಮನವಿ ಪತ್ರಕ್ಕೆ ವ್ಯಾಲ್ಯೂವೇ ಕೊಡಲ್ಲ. ಮನವಿ ಪತ್ರ ತಗೋತಾರೆ, ಆಯಿತು ನಾಳೆ ನಾಡಿದ್ದು ಈಗ ತಿಂಗಳಾನುಗಟ್ಟಲೆ ತಿಳಿಸ್ತಾರೆ. ಮತ್ತು ಹಂಗಾಗಿ ನಾವು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಮೀಟ್ ಆಗಲಿಕ್ಕೆ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ. ಏನಿದೆ ಅಂದರೆ ನಿವೇಶನ ರಹಿತ ಮತ್ತು ನಿರ್ಗತಿಕ SC ST OBC ಮತ್ತು ಅಲ್ಪಸಂಖ್ಯಾತರಲ್ಲಿ ಬರ್ತಕ್ಕಂಥ ಅಲೆಮಾರಿ ಸಮುದಾಯ, ನಿವೇಶನ ರಹಿತ ಅಲೆಮಾರಿಗಳಿಗೆ ಈಗ ರಾಯಚೂರು ಮಹಾನಗರ ಪಾಲಿಕೆ ಆಗಿದೆಲ್ಲ ಈ ವ್ಯಾಪ್ತಿಯಲ್ಲಿ ಒಂದು 10 ಎಕರೆ ಜಮೀನನ್ನು ಕಾಯ್ದಿರಿಸಿ ಯಾರು ನಿರ್ಗತರಿದ್ದಾರೆ ಅವರಿಗೆ ಒಂದು ನಿವೇಶನವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಮತ್ತು ಈ ಪ್ರತಿ ವರ್ಷ ಕೂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕ್ರೈಸಿಂದ ನಡೀತಾ ಇದೆ. ಮೊರಾರ್ಜಿ ಶಾಲೆ ಪ್ರತಿ ವರ್ಷ ಕೂಡ ಅಗತ್ಯಕ್ಕಿಂತ ಹೆಚ್ಚು ಅರ್ಜಿಗಳು ಬರ್ತಿರೋದ್ರಿಂದ ಈ ಒಂದು ರಾಯಚೂರು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅತಿ ಹೆಚ್ಚು ಅಲೆಮಾರಿಗಳು ಇರೋದ್ರಿಂದ, ಅದು ರಾಯಚೂರಲ್ಲಿ ಅತಿ ಹೆಚ್ಚು ಅಲೆಮಾರಿಗಳು ಇರೋದ್ರಿಂದ ಈ ಒಂದು ಅಲೆಮಾರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ಮಂಜೂರು ಮಾಡಲಿಕ್ಕೆ ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತರ್ತಾ ಇದ್ವಿ. ಯಾಕಂದ್ರೆ ಬಹಳ ಜನ ಕೂಡ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ SC ST OBC ಅಲೆಮಾರಿಗಳಿಗೆ. ಬಹಳ ಜನ ಹುಡುಗರು ಉಳಿತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ಒಂದು ಮೊರಾರ್ಜಿ ಶಾಲೆಯನ್ನ ರಾಯಚೂರು ಜಿಲ್ಲೆಗೆ ತರಬೇಕು ಅಂತ ಹೇಳಿ ಅಲೆಮಾರಿಗೆ ಸಂಬಂಧಪಟ್ಟಂಗೆ. ಮತ್ತೆ ಈಗ ಇತ್ತೀಚೆಗೆ ಕಾರ್ಮಿಕ ಸಚಿವರು ಒಂದು ಆದೇಶವನ್ನು ಹೊರಡಿಸಿದ್ರು, ಒಂದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಅಂತ ಹೇಳಿ. ಅದರಲ್ಲಿ ಕೆಲವು ಯೋಜನೆ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಯೋಜನೆ 20 ಅಸಂಘಟಿತ ಮತ್ತು ಅಲೆಮಾರಿ ವರ್ಗ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಹಾಗೂ ಸಹಜ ಮರಣ ಪರಿಹಾರ ಸೌಲಭ್ಯ ಕೊಡಿಸಿದ್ದು, ಇದನ್ನ ಬಹಳ ಜನ ಅಲೆಮಾರಿಗಳಿಗೆ ಗೊತ್ತಿಲ್ಲ. SC ST OBC ಅಲ್ಪಸಂಖ್ಯಾತ ಅಲೆಮಾರಿಗಳ ಗಮನಕ್ಕೆ ಇಲ್ಲ. ಹಾಗಾಗಿ ಕಾರ್ಮಿಕ ಇಲಾಖೆಯವರೇ ಸ್ವಲ್ಪ ಒಂದು ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡಬೇಕು ಈ ವಿಷಯದಲ್ಲಿ. ಮತ್ತು ಇರ್ತಕ್ಕಂಥ ಏರಿಯಾಗಳಲ್ಲಿ ಅಲೆಮಾರಿಗಳು ವಾಸ ಮಾಡ್ತಕ್ಕಂಥ ಏರಿಯಾಗಳಿಗೆ ಅವರು ಪ್ರಚಾರ ಕೈಗೊಂಡು ಅಲ್ಲೇ ಕೂಡ ಅವರಿಗೆ ಒಂದು ಪರಿಹಾರ ಕೊಡಲಿಕ್ಕೆ, ನೋಂದಣಿ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಈ ರೀತಿಯಲ್ಲಿ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಅವರಿಗೆ ಆದೇಶ ಹೊರಡಿಸಬೇಕಂತ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಈ SC ST OBC ಅಲೆಮಾರಿಗಳು ರಾಯಚೂರಲ್ಲಿ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಸುಮಾರು ಏರಿಯಾಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ಆಶಾಪುರ ರೋಡ್ಗೆ ಪದ್ಮಾವತಿ ಕಾಲೋನಿಯಲ್ಲಿ ಮತ್ತೆ ಸಿಯಾತಲಾಬ್ನಲ್ಲಿ ಎಲ್ಲ ಒಂದು ಸಣ್ಣ ಮನೆಗಳಲ್ಲಿ ಸುಮಾರು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಮತ್ತೆ ಬಾಡಿಗೆಯಲ್ಲಿ ಮತ್ತೆ LBS ನಗರದಲ್ಲಿ ಕೂಡ ಅಲೆಮಾರಿಗಳಿದ್ದಾರೆ. ಮತ್ತೆ SC ST OBC ಮೈನಾರಿಟಿ ಅಲೆಮಾರಿಗಳು ಟೆಂಟ್ ಗುಡಿಸಲುಗಳಲ್ಲಿ ಕೂಡ ವಾಸ ಮಾಡ್ತಕ್ಕಂಥವ್ರು ಇದ್ದಾರೆ. ಮತ್ತೆ ಮೊನ್ನೆ ಅವರು ಇಲ್ಲಿ ಮಡ್ಡಿಪೇಟೆಯಲ್ಲಿ ಕೂಡ ಚನ್ನದಾಸರ ಅಲೆಮಾರಿ ಕಾಲೋನಿಯಲ್ಲಿ ನೀರಿನ ಸಮಸ್ಯೆ ಇದೆ. ಇಂಥ ಅಲೆಮಾರಿಗಳು ವಾಸ ಮಾಡ್ತಕ್ಕಂಥ ಏರಿಯಾಗಳಿಗೆ ಜಿಲ್ಲಾಡಳಿತ ಆಗಲಿ ಅಥವಾ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ
ಅವರ ಏರಿಯಾಗಳಿಗೆ ವಿಸಿಟ್ ಮಾಡೋ ಕುಂದುಕೊರತೆಗಳನ್ನು ನೋಡಿಕೊಂಡು ಮೂಲಭೂತ ಸೌಲಭ್ಯಗಳು ಏನು ಅವಶ್ಯಕತೆ ಇದೆ ಆ ಒಂದು ಅವಶ್ಯಕತೆಯನ್ನು ನಾವು ಒದಗಿಸ್ಕೊಡ್ಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಈರಣ್ಣ ಯಾದವ್, ಬಿ ಹರೀಶ್, ರಂಗನಾಥ್, ಈರಣ್ಣ ಮೇದಾರ್, ಈರಣ್ಣ ವೆಂಕಟಸ್ವಾಮಿ ಉಪಸ್ಥಿತರಿದ್ದರು. ಜನಪ್ರಿಯ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಮಹಾನಗರ ಪಾಲಿಕೆಯ ನೂತನ ಆಯುಕ್ತರಾದ ಜುಬೇನ್ ಮಹಾಪತ್ರ ಅವರನ್ನು ಭೇಟಿಯಾಗಿ ನಗರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಕುಡಿಯುವ ನೀರಿನ ಬಗ್ಗೆ ಚರ್ಚಿಸಲಾಯಿತು. ಜನಪ್ರಿಯ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಮಹಾನಗರ ಪಾಲಿಕೆಯ ನೂತನ ಆಯುಕ್ತರಾದ ಜುಬೇನ್ ಮಹಾಪತ್ರ ಅವರನ್ನು ಭೇಟಿಯಾಗಿ ನಗರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಕುಡಿಯುವ ನೀರಿನ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು, ಬಿಜೆಪಿ ಮುಖಂಡರು ಇ ಶಶಿರಾಜ್, ರವೀಂದ್ರ ಜಾಲ್ದಾರ್ ಉಪಸ್ಥಿತರಿದ್ದರು. ಡಾಕ್ಟರ್ ಶಿವರಾಜ್ ಪಾಟೀಲ್ ನೂತನ ಆಯುಕ್ತರ ಭೇಟಿ, ಕುಡಿಯುವ ನೀರಿನ ಬಗ್ಗೆ ಚರ್ಚೆ. ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಂಪ್ರಭು ಕಾಲೋನಿ ಶಾಲೆಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ಭಾಗಕ್ಕೆ ಸಂಬಂಧಪಟ್ಟ ಛದ್ಮವೇಷ ಚಟುವಟಿಕೆ ಆಯೋಜಿಸಲಾಗಿತ್ತು. ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಂಪ್ರಭು ಕಾಲೋನಿ ಶಾಲೆಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ಭಾಗಕ್ಕೆ ಸಂಬಂಧಪಟ್ಟ ಛದ್ಮವೇಷ ಚಟುವಟಿಕೆ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಗುರುಗಳಾದ ಸುಜಾತ ಚಾಲನೆ ನೀಡಿದರು. ಶಾಲೆಯ ಸಕಲ ಗುರು ವೃಂದವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇದರಲ್ಲಿ ಕಲಿಕೆಯ ಆಧಾರಿತ ವಿಷಯಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದು, ಇದಕ್ಕಾಗಿ ಮಕ್ಕಳಿಗೆ ಪೂರ್ವ ತಯಾರಿಯನ್ನು ಶಾಲಾ ಅತಿಥಿ ಶಿಕ್ಷಕರಾದ ಜಿ ಶಿಲ್ಪಾ ಅವರು ನಿರ್ವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭವಿಷ್ಯದಲ್ಲಿ ನಗರ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ. ರಾಂಪುರ್ ದೇವಸೂಗೂರ್ ಜಾಕ್ವೆಲ್ ಬಳಿ ಹೊಸ ಕೆರೆ ನಿರ್ಮಾಣಕ್ಕೆ ಪ್ರಸ್ತಾವನೆ. ಎನ್ಎಸ್ ಬೋಸರಾಜ್. ನಗರದಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಿಲ್ಲ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಜನರಿಗೆ ಸಮರ್ಪಕವಾಗಿ ನೀರು ಸರಬರಾಜಿಗೆ ಕ್ರಮ. ಸಚಿವ ಎನ್ಎಸ್ ಬೋಸರಾಜ್. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ. ಡಿಸಿ ನಿತೀಶ್. ಓಪೆಕ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಥೆರಪಿ ಆರಂಭ. ಮಾನವ ಹಕ್ಕುಗಳ ದಿನಾಚರಣೆ. ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಅತಿ ಮುಖ್ಯ. ನ್ಯಾಯಾಧೀಶ ಎಚ್ಎ ಸಾತ್ವಿಕ್. ಹಿಂದುಳಿದ ವರ್ಗ ವರದಿ ಬಹಿರಂಗಪಡಿಸಿ ನಿಗಮಗಳಿಗೆ ಸಮರ್ಪಕ ಅನುದಾನ ನೀಡಲಿ. ಕೆಶಾಂತಪ್ಪ. 24 ಗಂಟೆ ಲೈನ್ ಇದ್ದರೂ ವಿದ್ಯುತ್ ಪೂರೈಕೆ ಇಲ್ಲ. ಜೆಸ್ಕಾಂ ಅಧಿಕಾರಿಗಳ ತರಾಟೆ ತೆಗೆದುಕೊಂಡ ಬೋಸರಾಜ್. ಅಲೆಮಾರಿ ಸಮುದಾಯಗಳಿಗೆ 10 ಎಕರೆ ಭೂಮಿ ಕಾಯ್ದಿರಿಸಲಿ. ರಂಗಮುನಿ ದಾಸ್. ಡಾಕ್ಟರ್ ಶಿವರಾಜ್ ಪಾಟೀಲ್ ನೂತನ ಆಯುಕ್ತರ ಭೇಟಿ, ಕುಡಿಯುವ ನೀರಿನ ಬಗ್ಗೆ ಚರ್ಚೆ. ಅಲ್ಲಂಪ್ರಭು ಶಾಲೆಯಲ್ಲಿ ಛದ್ಮವೇಷ ಪ್ರದರ್ಶನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Righteous biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.